ಕುವೆಂಪುರವರು ಹುಟ್ಟಿದ್ದು ಎಲ್ಲಿ ಅಂತಂದ್ರೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ. ಕಣ್ಣಿದ್ರೂ ಕೂಡ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇರದೇ ಇರುವಂತಹ ವಕ್ರ ಬುದ್ಧಿ ಇರೋದು ಯಾರಿಗೆ ಅಂತಂದ್ರೆ ರಾಜಕೀಯವನ್ನ ಮಾಡುವವರಿಗೆ. ಪ್ರಭುತ್ವ ಅನ್ನೋದೇ ಎಲ್ಲದಕ್ಕೂ ಕೂಡ ಮೇಲುಗೈ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಪ್ರಭುತ್ವದಿಂದ ಸಾಂಸ್ಕೃತಿಕ ಅಸ್ತಿತ್ವ ಅನ್ನೋದು ಉಂಟಾಗಿಲ್ಲ. ಎಲ್ಲರಿಗೂ ನಮಸ್ಕಾರ. ನಾನು ತೇಜ SP, ಕನ್ನಡ ಉಪನ್ಯಾಸಕಿ, ವಿದ್ಯಾಶ್ರಮ ಪದವಿ ಪೂರ್ವ ಕಾಲೇಜು, ಮೈಸೂರು. ಪ್ರಿಯ ವಿದ್ಯಾರ್ಥಿಗಳೇ, ಮೊದಲನೇ PUCಗೆ ಸಂಬಂಧಪಟ್ಟ ಹಾಗೆ ಅಖಂಡ ಕರ್ನಾಟಕ ಕುವೆಂಪುರವರು ಬರೆದಿರುವಂತಹ ಈ ಪದ್ಯಭಾಗವನ್ನ ಕುರಿತು ನಾವು ಈ ದಿನ ಚರ್ಚೆ ಮಾಡೋಣ. ಬನ್ನಿ, ಮೊದಲಿಗೆ ಈ ಪದ್ಯವನ್ನ ರಚಿಸಿದ ಕುವೆಂಪು ಅವರ ಬಗ್ಗೆ ತಿಳ್ಕೊಳ್ಳೋಣ. ಕುವೆಂಪು ಕಾವ್ಯನಾಮದಿಂದ ಪ್ರಸಿದ್ಧರಾದ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ, ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯವರು. ರಾಷ್ಟ್ರಕವಿ ಕುವೆಂಪುರವರು ಎಲ್ಲರಿಗೂ ಕೂಡ ಚಿರಪರಿಚಿತರು. ಶ್ರೀಯುತ ಕುವೆಂಪುರವರು ಹುಟ್ಟಿದ್ದು ಎಲ್ಲಿ ಅಂತಂದ್ರೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ. ಇವರು ತೀರ್ಥಹಳ್ಳಿ ಹಾಗೂ ಮೈಸೂರಿನಲ್ಲಿ ಶಿಕ್ಷಣವನ್ನ ಪಡೆದರು. ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿಯೂ ಕೂಡ ಕರ್ತವ್ಯವನ್ನ ನಿರ್ವಹಿಸಿದ್ರು. ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಅವರು ವಿದ್ಯಾಭ್ಯಾಸವನ್ನು ಕೂಡ ಪಡ್ಕೊಂಡ್ರು, ಹಾಗೆ ಅಲ್ಲಿ ಪ್ರಾಧ್ಯಾಪಕರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ರು. ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸಿದ್ರು ಕುವೆಂಪುರವರು. ಭಾರತದ ಶ್ರೇಷ್ಠ ಬರಹಗಾರರಲ್ಲಿ ಒಬ್ಬರಾದ ಇವರು ಭಾವಗೀತೆ, ಕತೆ, ಕಾದಂಬರಿ, ನಾಟಕ, ಮಹಾಕಾವ್ಯ, ಜೀವನ ಚರಿತ್ರೆ, ಆತ್ಮಚರಿತ್ರೆ, ವಿಮರ್ಶೆ, ಮಕ್ಕಳ ಸಾಹಿತ್ಯ, ವೈಚಾರಿಕ ಲೇಖನ ಹೀಗೆ ಎಲ್ಲಾ ಪ್ರಕಾರಗಳಲ್ಲಿ ಸಾಹಿತ್ಯ ಸೃಷ್ಟಿಸಿದ್ದಾರೆ. ಇಂತಹ ಪ್ರಕಾರಗಳಲ್ಲಿ ಅವು ಕಾವ್ಯವನ್ನ ಅಥವಾ ಸಾಹಿತ್ಯವನ್ನ ಬರ್ದಿಲ್ಲ ಅಂತ ಹೇಳಂಗಿಲ್ಲ. ಸಾಹಿತ್ಯದ ಎಲ್ಲಾ ಪ್ರಕಾರಗಳಲ್ಲೂ ಕೂಡ ಅವರು ಕೃತಿಯನ್ನ ರಚನೆ ಮಾಡಿದ್ದಾರೆ. ಅಂತಹ ಶ್ರೇಷ್ಠ ಕನ್ನಡದ ಕವಿ ಅಂತ ಅಂದ್ರೆ ಅವರು ಕುವೆಂಪುರವರು. ರಾಷ್ಟ್ರಕವಿ ಕುವೆಂಪುರವರು ಬರೆದಂತಹ ಕೃತಿಗಳನ್ನ ನಾವು ನೋಡೋದಾದ್ರೆ ಕೊಳಲು, ಕನ್ನಡ ಡಿಂಡಿಮ, ಪ್ರೇಮ ಕಾಶ್ಮೀರ, ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ, ಪಕ್ಷಿಕಾಶಿ ಹೀಗೆ ಅವರ ಪ್ರಮುಖ ಕವನ ಸಂಕಲನಗಳು. ಅವರ ಕೃತಿಗಳು ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು ಅನ್ನುವಂತಹ 2 ಕಾದಂಬರಿಯನ್ನ ರಚನೆ ಮಾಡಿದ್ದಾರೆ. ಬಹಳ ಅದ್ಭುತವಾದಂತಹ ಕಾದಂಬರಿ. ಹಾಗೆ ನೆನಪಿನ ದೋಣಿಯಲ್ಲಿ ಅನ್ನುವಂಥದ್ದು ಅವರು ರಚನೆ ಮಾಡಿರುವಂತಹ ಆತ್ಮಕಥನ. ಈ ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ ಅಂತ ಹೇಳಿ ಮನುಜಮತ, ವಿಶ್ವಪಥ, ವಿಚಾರ ಕ್ರಾಂತಿಗೆ ಆಹ್ವಾನ, ಬಹಳ ಅದ್ಭುತವಾದಂತಹ ವೈಚಾರಿಕ ಕೃತಿಗಳು. ಎಲ್ಲ ಮಕ್ಕಳು ಕೂಡ ಈ ಕೃತಿಯನ್ನ ನೀವು ಓದಲೇಬೇಕಾಗುತ್ತೆ. ನೋಡಿ, ಶೂದ್ರ ತಪಸ್ವಿ, ಸ್ಮಶಾನ ಕುರುಕ್ಷೇತ್ರಂ, ಬೆರಳಿಗೆ ಕೊರಳ್, ಇವು ಇನ್ನೂ ಮುಂತಾದಂತಹ ನಾಟಕಗಳು ಇಲ್ಲಿ ಪ್ರಮುಖ ನಾಟಕವನ್ನ ನಾವು ತಿಳಿಸಿದ್ದೇವೆ. ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಜ್ಞಾನಪೀಠ ಪ್ರಶಸ್ತಿ ಅವರಿಗೆ ಲಭ್ಯ ಆಗಿದೆ. ರಾಷ್ಟ್ರಕವಿ ಕುವೆಂಪುರವರು ಬರೆದಿರುವಂತಹ ಶ್ರೀ ರಾಮಾಯಣ ದರ್ಶನಂ ಅನ್ನುವಂತಹ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯು ಕೂಡ ಲಭ್ಯ ಆಗಿದೆ. ಕೇಂದ್ರ ಸಾಹಿತ್ಯ ಪ್ರಶಸ್ತಿಯೊಂದಿಗೆ ಜ್ಞಾನಪೀಠ ಪ್ರಶಸ್ತಿಯು ಕೂಡ ಲಭ್ಯ ಆಗಿದೆ. ಧಾರವಾಡದಲ್ಲಿ ನಡೆದ 39ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ರು. ಕೇಂದ್ರ ಸರ್ಕಾರ ಇವರಿಗೆ ಪದ್ಮಭೂಷಣ ಅನ್ನುವಂತಹ ಪ್ರಶಸ್ತಿಯನ್ನ ನೀಡಿ ಗೌರವಿಸಿತು. ರಾಜ್ಯ ಸರ್ಕಾರ ರಾಷ್ಟ್ರಕವಿ ಅನ್ನುವಂತಹ ಗೌರವವನ್ನ ನೀಡಿ ಗೌರವಿಸಿತು. ಕರ್ನಾಟಕ ರತ್ನ ಬಿರುದನ್ನು ಕೂಡ ನೀಡಿ ನಮ್ಮ ಸರ್ಕಾರ ಇವರನ್ನ ಗೌರವಿಸಿದೆ. ಅಂತಹ ಅದ್ಭುತವಾದಂತಹ ಕವಿ ಶ್ರೇಷ್ಠರು ಅಂತಂದ್ರೆ ಅದು ಕವಿ ಕುವೆಂಪುರವರು. ಇವರು ಬರೆದಿರುವಂತಹ ಅಖಂಡ ಕರ್ನಾಟಕ ಅನ್ನುವಂಥ ಪದ್ಯಭಾಗದ ಆಶಯವನ್ನ ನಾವು ನೋಡ್ಕೊಂಡು ಬರೋಣ. ರಾಷ್ಟ್ರದ ಬದುಕಿನಲ್ಲಿ ರಾಜಕೀಯ ಅಧಿಕಾರವೇ ಅಂತಿಮವಲ್ಲ. ಪ್ರಭುತ್ವವು ನಾಡಿನ ಸಾಂಸ್ಕೃತಿಕ ಅಸ್ತಿತ್ವವನ್ನ ನಿರ್ಲಕ್ಷಿಸುತ್ತಿದೆ. ನೋಡಿ, ರಾಜಕೀಯ ಅಧಿಕಾರ ಅನ್ನೋದು ನಮ್ಮ ರಾಷ್ಟ್ರದ ಬದುಕಿನಲ್ಲಿ ಅದೇ ಅಂತಿಮ ಅಲ್ಲ, ಫೈನಲ್ ಅಲ್ಲ. ಪ್ರಭುತ್ವವು ನಾಡಿನ ಸಾಂಸ್ಕೃತಿಕ ಅಸ್ತಿತ್ವವನ್ನ ನಿರ್ಲಕ್ಷಿಸುತ್ತಿದೆ. ಒಂದು ಪ್ರಭುತ್ವ ಇರಬೇಕು ಅಂತಂದ್ರೆ ಅದಕ್ಕೆ ಬಹಳ ಮುಖ್ಯ ಕಾರಣ ಸಾಂಸ್ಕೃತಿಕ ಅಸ್ತಿತ್ವ. ಆ ಸಾಂಸ್ಕೃತಿಕ ಅಸ್ತಿತ್ವ ಇರುವಂತಹ ಕಾರಣದಿಂದಲೇ ಪ್ರಭುತ್ವ ಅನ್ನೋದು ಇದೆ, ರಾಜಕೀಯ ಅನ್ನೋದು ಇದೆ ಹೊರತು ರಾಜಕೀಯದಿಂದ ಸಾಂಸ್ಕೃತಿಕವಾಗಿ ಒಂದು ಅಸ್ತಿತ್ವವನ್ನು ನಾವು ಉಂಟು ಮಾಡ್ಕೊಂಡಿಲ್ಲ. ಅದರಿಂದ
ನೋಡಿ, ಇಲ್ಲಿ ಹೇಳ್ತಾ ಇರೋದು ರಾಷ್ಟ್ರದ ಬದುಕಿನಲ್ಲಿ ರಾಜಕೀಯ ಅಧಿಕಾರವೇ ಅಂತಿಮ ಅನ್ನೋದು ಅಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ರಾಜಕೀಯ ಪ್ರಭುತ್ವವು ನೈತಿಕ ಅಧಪತನದ ಸಾಗಿದಾಗ ಸಾಂಸ್ಕೃತಿಕ ಶಕ್ತಿಗಳೇ ನಾಡಿನ ಅಂತಃಪ್ರಜ್ಞೆಯ ದ್ಯೋತಕವಾಗಿ ಪ್ರತಿರೋಧಿಸುತ್ತಾ ಬಂದಿವೆ. ರಾಜ್ಯದ ಆತ್ಮಗೌರವವನ್ನು ಎತ್ತಿ ಹಿಡಿದಿದೆ. ಯಾವಾಗ ನೈತಿಕ ಅಧಪತನವನ್ನ ಕಳ್ಕೊತಾರೋ ಆಗ ಸಾಂಸ್ಕೃತಿಕ ಅಸ್ತಿತ್ವ ಅನ್ನೋದು ಅವರಿಗೆ ಎಚ್ಚರಿಕೆಯನ್ನ ನೀಡಿ ದಾರಿ ತಪ್ಪುವಂತಹ ಕೆಲಸದಿಂದ ಕಣ್ತೆರೆಸುವಂತಹ ಕೆಲಸವನ್ನ ಮಾಡಿದೆ. ಅದರಿಂದ ಸಾಂಸ್ಕೃತಿಕ ಶಕ್ತಿಗಳೇ ನಾಡಿನ ಅಂತಃಪ್ರಜ್ಞೆಯ ದ್ಯೋತಕವಾಗಿ ಪ್ರತಿರೋಧಿಸುತ್ತಾ ಪ್ರತಿಭಟಿಸುತ್ತಾ ಬಂದಿರೋದು ಮತ್ತು ಅವರನ್ನ ಎಚ್ಚರಿಸುವಂತಹ ಕೆಲಸವನ್ನು ಕೂಡ ಮಾಡಿರೋದು. ಹೌದು, ಅದನ್ನ ನಾವು ಒಪ್ಕೊಳ್ಳೇಬೇಕಾಗುತ್ತೆ. ರಾಜ್ಯದ ಆತ್ಮಗೌರವವನ್ನ ಎತ್ತಿ ಹಿಡಿದಿದೆ. ಅದರಿಂದ ಪ್ರಭುತ್ವ ಅನ್ನೋದೇ ಎಲ್ಲದಕ್ಕೂ ಕೂಡ ಮೇಲುಗೈ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಪ್ರಭುತ್ವದಿಂದ ಸಾಂಸ್ಕೃತಿಕ ಅಸ್ತಿತ್ವ ಅನ್ನೋದು ಉಂಟಾಗಿಲ್ಲ. ಅದರಿಂದ ಸಾಂಸ್ಕೃತಿಕ ಶಕ್ತಿಗಳೇ ಅದರ ಪ್ರಭುತ್ವವನ್ನ ಅವರೇನಾದ್ರೂ ತಪ್ಪು ಮಾಡಿದಾಗ ಸರಿಯಾದಂತಹ ಮಾರ್ಗ ಯಾವುದು ಅಂತ ಹೇಳಿ ತೋರಿಸಿ ತಿದ್ದಿ ಬುದ್ಧಿ ಹೇಳುವಂತಹ ಒಂದು ಕೆಲಸವನ್ನ ಮಾಡುತ್ತೆ. ಆಳುವವರ ಇಬ್ಬಂದಿತನದಿಂದಾಗಿ ಕರ್ನಾಟಕದ ಏಕತೆಗೆ ಧಕ್ಕೆ ಒದಗುತ್ತಿರುವ ಸಮಕಾಲೀನ ಸಂದರ್ಭದಲ್ಲಿ ಈ ಕವಿತೆ ಅತ್ಯಂತ ಪ್ರಸ್ತುತವಾಗಿದೆ. ನೋಡಿ, ಬಹಳ ದೊಡ್ಡ ಹಿನ್ನೆಲೆಯೂ ಕೂಡ ಇದೆ. ಕವಿ ಕುವೆಂಪುರವರು ಅಖಂಡ ಕರ್ನಾಟಕ ಅನ್ನುವಂತಹ ಪದ್ಯ ಭಾಗವನ್ನ ರಚನೆ ಮಾಡಲಿಕ್ಕೆ ಆಳುವವರು, ಯಾಕೆಂತಂದ್ರೆ ಒಗ್ಗಟ್ಟಾಗಿ ಯಾವಾಗ್ಲೂ ಕೂಡ ಐಕ್ಯತೆಯಿಂದ ಯಾವಾಗ್ಲೂ ಕೂಡ ಅಖಂಡವಾಗಿ ಆಳ್ಬೇಕಾಗುತ್ತೆ. ಎಲ್ಲವನ್ನೂ ಕೂಡ ಬಿಡಿ ಬಿಡಿ ಮಾಡಿಕೊಂಡು ಆಳಿದ್ರೆ ಅದರಿಂದ ಏನೂ ಕೂಡ ಪ್ರಯೋಜನ ಏನೂ ಕೂಡ ಇಲ್ಲ. ಆದರೆ ಯಾವುದಾದ್ರೂ ಒಂದು ಅಭಿವೃದ್ಧಿ ಅನ್ನುವಂತಹ ಕೆಲಸವನ್ನ ಮಾಡಬೇಕಾದ್ರೆ ಕೂಡಿ ಮಾಡಬೇಕೇ ಹೊರತು ನೀವು ಭಾಗ ಮಾಡಿಕೊಟ್ಬಿಡಿ ಅಂತಂದ್ರೆ ಅದರಿಂದ ಅಭಿವೃದ್ಧಿಯ ಕಾರ್ಯಗಳು ಯಾವುದೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಆಗೋದೇ ಇಲ್ಲ. ಆಗ ಆಳುವವರು ರಾಜಕೀಯದಲ್ಲಿ ಇರುವಂತವರ ಇಬ್ಬಂದಿತನದ ಒಂದು ವ್ಯಕ್ತಿತ್ವ ಇದೆಯಲ್ಲ. ಯಾಕೆಂತಂದ್ರೆ ಯಾವುದಾದ್ರೂ ಒಂದು ಯೋಜನೆಯನ್ನ ತರೋದು ಕೂಡ ಅವರೇ, ಅದನ್ನ ಮೊಟಕು ಮಾಡೋದು ಕೂಡ ಅವರೇ, ಅಥವಾ ಅದನ್ನ ನಡೆಸ್ಕೊಂಡು ಹೋಗದೇ ಇರೋರು ಕೂಡ ಅವರೇ. ಆ ರೀತಿಯ ಒಂದು ಇಬ್ಬಂದಿತನದಿಂದಾಗಿ ಕರ್ನಾಟಕದ ಏಕತೆಗೆ ಸಮಗ್ರತೆಗೆ ಧಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ ರೀತಿ ಎಚ್ಚೆತ್ಕೊಳ್ಳುವಂತಹ ಮಾತುಗಳನ್ನ ಕವಿತೆಗಳ ಮೂಲಕ ಪ್ರತಿಭಟಿಸುವಂತಹದಾಗ ಮಾತ್ರ ಆ ಪ್ರಭುತ್ವ ಉಳ್ಳವರು ಎಚ್ಚರಿಕೆಯಿಂದ ಕೆಲಸವನ್ನ ಮಾಡಬಹುದು ಅಂತ. ಅದಕ್ಕೆ ಬಹಳ ದೊಡ್ಡ ಉದಾಹರಣೆ ಈ ಪದ್ಯ. ಅದರಿಂದ ಸಮಕಾಲೀನ ಸಂದರ್ಭದಲ್ಲಿ ಕವಿತೆ ಅತ್ಯಂತ ಪ್ರಸ್ತುತನೂ ಕೂಡ ಆಗಿದೆ. ಸಮಕಾಲೀನ ರಾಜಕೀಯ ವ್ಯಕ್ತಿಗಳು ಕೂಡ ಇಂತಹ ಕಾವ್ಯಗಳನ್ನ ಓದ್ಕೊಂಡ್ರೆ ಅವರ ಪ್ರಭುತ್ವ ನಡೆಸುವಂತಹ ರೀತಿ ಬಹಳ ಅಚ್ಚುಕಟ್ಟಾಗಿರುತ್ತೆ ಅಂತ ಹೇಳಿ ಅನ್ಸುತ್ತೆ. ಪ್ರಜಾಪ್ರಭುತ್ವದ ಸಂದರ್ಭದಲ್ಲಿ ಸಾಂಸ್ಕೃತಿಕ ಆತ್ಮ ಚೈತನ್ಯ ಬಹುಮುಖ್ಯ. ಪ್ರಭುತ್ವ ಸಾಂಸ್ಕೃತಿಕ ಲೋಕಕ್ಕೆ ವಿನೀತವಾಗಿರಬೇಕು. ಪ್ರತಿಯೊಬ್ಬ ಕನ್ನಡಿಗನಲ್ಲೂ ಕನ್ನಡ ಕಾವ್ಯ ಪರಂಪರೆಯ ಸಂಪನ್ನತೆ ಸೂಕ್ಷ್ಮವಾಗಿ ಅಡಕವಾಗಿರುತ್ತದೆ. ಆಳುವವರ ಅಹಮಿಕೆಯನ್ನ ಪ್ರತಿರೋಧಿಸುವ ಸಂಕಲ್ಪ ಎಲ್ಲರಲ್ಲೂ ಕೂಡ ಒಡಮೂಡಬೇಕು ಅಲ್ವಾ. ಅದರಿಂದ ಪ್ರತಿಯೊಬ್ಬ ಕನ್ನಡಿಗನಲ್ಲೂ ಕೂಡ ಕನ್ನಡ ಕಾವ್ಯ ಪರಂಪರೆಯ ಒಂದು ಸಂಪನ್ನತೆ ಅನ್ನೋದು ಸೂಕ್ಷ್ಮವಾಗಿ ಅದು ಅಡಕ ಆಗಿರುತ್ತೆ. ಅದರಿಂದ ಆಳುವವರ ಅಹಮಿಕೆ, ಅಹಂ ಅನ್ನೋಂಥದ್ದು ಇದೆಯಲ್ಲ, ಸ್ವಾರ್ಥ ಇದೆಯಲ್ಲ, ಅದನ್ನು ಪ್ರತಿಬೋಧಿಸುವ ಒಂದು ಸಂಕಲ್ಪ ಎಲ್ಲರಲ್ಲೂ ಕೂಡ ಒಡಮೂಡಬೇಕು. ಒಗ್ಗಟ್ಟಾಗಿ ಧ್ವನಿ ಎತ್ತಿದಾಗ ಮಾತ್ರ ಸಿಂಹಗರ್ಜನೆ ಅನ್ನೋದು ಆಗುತ್ತೆ. ಆಗ ಎಲ್ಲರಿಗೂ ಕೂಡ ತಪ್ಪು ಮಾಡಿದವರಿಗೆ ಆ ಒಂದು ಸೂಚನೆ ಮುಟ್ಟುತ್ತೆ ಅನ್ನೋದನ್ನ ಈ ಕವಿತೆಯಲ್ಲಿ ನಾವು ನೋಡ್ತೀವಿ. ಬನ್ನಿ ಒಟ್ಟು ಕವಿತೆಯನ್ನ ಒಂದ್ಸಲ ನೋಡ್ಕೊಂಡು ಬರೋಣ. ಅಖಂಡ ಕರ್ನಾಟಕ ಅಲ್ತೋ ನಮ್ಮ ಕೂಗಾಟದ ರಾಜಕೀಯ ನಾಟಕ. ಆರಸೊತಿಹನು ದೇವ ಗಾಂಧಿ ಮಂತ್ರಿಸಿಹುದು ಋಷಿಯ ನಾಂದಿ. ತನಗೆ ತಾನೇ ಋತಸ್ಯಂದಿ ಅವಂದ್ಯೆ ಕವಿಯ ಕಲ್ಪನೆ. ಓರ್ವನಾದಡೋರ್ವನಲ್ತು ಶಕ್ತಿ ಸರ್ವನಲ್ಪನ. ಹಿಂದದೊಂದು ಹಿರಿಯ ಕನಸು ಇಂದು ಕೋಟಿ ಕೋಟಿ ಮನಸ್ಸು. ಕೂಡಿ ಮೂಡಿ ನಿಂದ ನನಸು ತಡೆಯುವುದೇನೋ ನಿನ್ನ ಕಿನಿಸು. ಒಣರುವ ಅಲ್ಪ ಜಲ್ಪನೆ ಭುವನ ಒಂದೇ ಕೇಳ ಒಂದೇ ಕವಿಯ ವಿಂಧ್ಯ ಕಲ್ಪನೆ. ಮುಂದೆ ನೋಡಿ. ಅಖಂಡ ಕರ್ನಾಟಕ ಅಲ್ತೋ ನಮ್ಮ ಕೂಗಾಟದ ರಾಜಕೀಯ ನಾಟಕ. ಇಂದು ಬಂದು ನಾಳೆ ಸಂದೋಹ ಸಚಿವ ಮಂಡಲ. ರಚಿಸಿದೊಂದು ಕೃತಕವಲ್ತೋ ಸಿರಿಗನ್ನಡ ಸರಸ್ವತಿಯ ವಜ್ರ ಕರ್ಣ ಕುಂಡಲ. ಅಖಂಡ ಕರ್ನಾಟಕ ಅಲ್ತೋ ನಮ್ಮ ಕೂಗಾಟದ ರಾಜಕೀಯ ನಾಟಕ.
ನೃಪತುಂಗನೆ ಚಕ್ರವರ್ತಿ, ಪಂಪನಲ್ಲಿ ಮುಖ್ಯಮಂತ್ರಿ, ರನ್ನ ಜನ್ನ ನಾಗವರ್ಮ, ರಾಘವಾಂಕ ಹರಿಹರ ಬಸವೇಶ್ವರ ನಾರಾಯಣಪ್ಪ, ಸರ್ವಜ್ಞ ಷಡಕ್ಷರ ಸರಸ್ವತಿಯೇ ರಚಿಸಿದೊಂದು ನಿತ್ಯ ಸಚಿವ ಮಂಡಲ, ತನಗೆ ರುಚಿರ ಕುಂಡಲ. ಅಖಂಡ ಕರ್ನಾಟಕ ಅಲ್ತೋ ನಮ್ಮ ಕೂಗಾಟದ ರಾಜಕೀಯ ನಾಟಕ, ಬರಿಯ ಹೊಟ್ಟೆ ಬಟ್ಟೆಗಳ್ತೋ ಪಕ್ಷ ಜಾತಿ ಕಲಹ ಕಲ್ತೋ, ಹಮ್ಮು ಬಿಮ್ಮು ಸೊಮ್ಮಿಗಳ್ತೋ ಬಣ್ಣ ಚಿಟ್ಟೆ ಬಾಳಿಗಳ್ತೋ, ಜೋಳವಾಳಿ ಕೂಳಿಗಳ್ತೋ, ದರ್ಪ ಸರ್ಪ ಕಾರ್ಕೋಟಕ ಸ್ವಾರ್ಥಪಣ ಕ್ರೀಡೆಗಳ್ತೋ, ರಾಜಕೀಯ ಪೇಟಕ ಅಖಂಡ ಕರ್ನಾಟಕ. ಅಖಂಡ ಕರ್ನಾಟಕ ಸರಸ್ವತಿಯೇ ರಚಿಸಿದೊಂದು ರಾಜಕೀಯ ತ್ರೋಟಕ, ಮರೆಯಲು ಆತ್ಮ ಸಂಸ್ಕೃತಿ ಬೆಳಗ್ಗೆ ಜೀವ ದೀದತಿ, ಪರಮಾತ್ಮನ ಚರಣ ದೀಪ್ತಿ ಶರಣ ಹೃದಯಗಳಲ್ಲಿ ಹೊತ್ತಿ, ಉಸುರುಸಿರಿನ ಹಣತೆ ಬತ್ತಿ ಉರಿಯಲೆಂದೆ ತಣ್ಣಗೆ, ಬಾಳ್ ಸೊಡರ ಗುಡಿಯ ನೆತ್ತಿ ತನ್ನ ಮುಡಿಯ ಬಾನಿಗೆತ್ತಿ, ಸೊಗಸಲೆಂದು ರಸಸ್ಫೂರ್ತಿ ಭಗವಂತನ ಕಣ್ಣಿಗೆ. ಹಾಡುತಿಹನು ಕಂಡು ನಾನು ದಿಟ್ಟಿಗೇಡೋ ಕುಂಟು ಕುರುಡೋ ಬುದ್ಧಿ ಬರಡೋ ಬೇರೆ ಹುರುಡೋ, ಮೆಳ್ಳಗಣ್ಣ ಕಾಣೆ ನೀನು ಹೇಳು ತಪ್ಪು ನನ್ನದೇನು, ಕರ್ನಾಟಕ ಎಂಬುದೇನು ಹೆಸರೇ ಬರಿಯ ಮಣ್ಣಿಗೆ, ಮಂತ್ರ ಕಣ ಶಕ್ತಿ ಕಣ ತಾಯಿ ಕಣ ದೇವಿ ಕಣ ಬೆಂಕಿ ಕಣ ಸಿಡಿಲು ಕಣ, ಕಾವ ಕೊಲುವ ಒಲವ ಬಲವ ಪಡೆದ ಚಲವ ಚಂಡಿ ಕಣ, ಋಷಿಯ ಕಾಣ್ಬ ಕಣ್ಣಿಗೆ. ವಿರೋಧಿಗ ಸ್ಫೋಟಕ ಅಖಂಡ ಕರ್ನಾಟಕ ಅಲ್ತೋ ನಾವು ನರ್ತಿ ಪೊಂದು ರಾಜಕೀಯ ನಾಟಕ, ಅಖಂಡ ಕರ್ನಾಟಕ ಅಖಂಡ ಕರ್ನಾಟಕ ಜೈ 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 ಅಖಂಡ ಕರ್ನಾಟಕ. ಬನ್ನಿ ಪದ್ಯಭಾಗವನ್ನ ಒಂದೊಂದಾಗಿ ನೋಡ್ಕೊಂಡು ಬರೋಣ. ಅಖಂಡ ಕರ್ನಾಟಕ ಅಲ್ತೋ ನಮ್ಮ ಕೂಗಾಟದ ರಾಜಕೀಯ ನಾಟಕ, ಹರಸುತಿಹನು ದೇವ ಗಾಂಧಿ ಮಂತ್ರಿಸಿಹುದು ಋಷಿಯ ನಾಂದಿ, ತನಗೆ ತಾನೇ ಋತಸ್ತಂಧಿ ಅವಂದ್ಯ ಕವಿಯ ಕಲ್ಪನೆ. ನೋಡಿ, ಅಖಂಡ ಕರ್ನಾಟಕ ಅಲ್ತೋ ನಮ್ಮ ರಾಜಕೀಯ ಕೂಗಾಟದ ರಾಜಕೀಯ ನಾಟಕ. ಅಲ್ತೋ ಅಂತಂದ್ರೆ ಅಲ್ಲ ಅಂತ, ಅಂದ್ರೆ ಅಖಂಡ ಕರ್ನಾಟಕ ಅನ್ನೋದು ಕೂಗಾಟದ ರಾಜಕೀಯ ನಾಟಕ ಅಲ್ಲ ಅನ್ನೋದನ್ನ ಹೇಳ್ತಾ ಇರೋದು. ಅಂದ್ರೆ ಈ ಕರ್ನಾಟಕ ಅನ್ನೋದು ಎಲ್ಲೋ ಬೇಗ ಬೇರೆ ಭಾಗಗಳು ಆಗಿದ್ದು ಒಂದಾಗಬೇಕು, ಒಟ್ಟುಗೂಡಬೇಕು, ಎಲ್ಲರೂ ಕೂಡ ಒಟ್ಟಿಗೆ ಸೇರಬೇಕು, ಕರ್ನಾಟಕ ಒಂದಾಗಬೇಕು ಅಂತ ಹೇಳಿ ಶ್ರಮಪಟ್ಟವರು ದುಡಿದವರು ಬಹಳ ಮಂದಿ. ಅದರಿಂದ ಈ ಅಖಂಡ ಕರ್ನಾಟಕ ಅನ್ನೋದು ಕೂಗಾಟದ ರಾಜಕೀಯ ನಾಟಕ ಅಲ್ಲಪ್ಪ. ಇದಕ್ಕೆ ಹರಸುತಿಹನು ದೇವ ಗಾಂಧಿ ಅಂತಂದ್ರೆ ಇದು ಒಟ್ಟಿಗೆ ಇರಬೇಕು, ಒಂದಾಗಿ ಇರಬೇಕು ಅಂತ ಹೇಳಿ ಹಾರಸ್ತಾ ಇದ್ದಿದ್ದು, ಆಶಿಸ್ತಾ ಇದ್ದಿದ್ದು ದೇವ ಗಾಂಧಿ. ಮಹಾತ್ಮ ಗಾಂಧೀಜಿಯವರು ಕೂಡ ಅದನ್ನ ಆಶಿಸ್ತಾ ಇದ್ರು. ಇಲ್ಲ ಬೇರೆ ಬೇರೆ ಆದಂಥವರು ಒಟ್ಟಿಗೆ ಆಗ್ಬೇಕು ಅಂತ ಹೇಳಿ ಆ ಕರ್ನಾಟಕಕ್ಕೆ ದೇವ ಗಾಂಧಿಯ ಆಶೀರ್ವಾದವೂ ಕೂಡ ಇತ್ತು. ಮಂತ್ರಿಸಿಹುದು ಋಷಿಯ ನಾಂದಿ, ತನಗೆ ತಾನೇ ಋತಸ್ತಂಧಿ ಅಂತಂದ್ರೆ ಸತ್ಯವಾಗ್ಲೂ ಇದು ಅಂದ್ರೆ ಇಲ್ಲೇ ಇದ್ದಿದ್ದು ಎಲ್ಲವೂ ಕೂಡ ಒಟ್ಟಾಗಿ ಒಂದಾಗಿ ಇದ್ದಂತಹದ್ದು ಅಂತ. ಬಹಳ ಪುರಾತನದಿಂದಲೂ ಕೂಡ ಒಟ್ಟಾಗಿ ಒಂದಾಗಿ ನಿಜವಾಗಿಯೂ ಕೂಡ ಸತ್ಯವಾಗಿಯೂ ಕೂಡ ಇದ್ದದ್ದು ಅವಂದ್ಯ ಕವಿಯ ಕಲ್ಪನೆ. ಅವಂದ್ಯ ಅಂತಂದ್ರೆ ಬಂಜೆ ಅಲ್ಲ ಅಂತ, ಕವಿಯ ಕಲ್ಪನೆ ಅನ್ನೋದು ಬಂಜೆ ಅಲ್ಲ. ಓರ್ವನಾದೋರ್ವನಲ್ತು ಶಕ್ತಿ ಸರ್ವನಲ್ಪನ, ಹಿಂದದೊಂದು ಹಿರಿಯ ಕನಸು ಇಂದು ಕೋಟಿ ಕೋಟಿ ಮನಸ್ಸು, ಕೂಡಿ ಮೂಡಿ ನಿಂದ ನನಸು ತಡೆಯುವುದೊಂದೇನೋ ನಿನ್ನ ಕಿನಿಸು. ಕಿನಿಸು ಅಂತಂದ್ರೆ ಕೋಪ. ಒಣರುವ ಅಲ್ಪ ಜಲ್ಪನೆ, ಭುವನ ಒಂದೇ ಕೇಳ ಒಂದೇ ಕವಿಯ ವಿಂಧ್ಯ ಕಲ್ಪನೆ. ಅಂದ್ರೆ ಕವಿಯ ಕಲ್ಪನೆ ಅನ್ನೋದು ಇದೆಯಲ್ಲ, ಅದು ಬಂಜೆ ಆಗಿಲ್ಲ, ಬರಡಾಗಿಲ್ಲ. ಓರ್ವನಾದಡೋರ್ವನಲ್ತು, ಒಬ್ಬನಲ್ಲೂ ಕೂಡ ಅಂದ್ರೆ ಪ್ರತಿಯೊಬ್ಬರಲ್ಲೂ ಕೂಡ, ಒಬ್ಬರಲ್ಲೂ ಕೂಡ ಅಂದ್ರೆ ಪ್ರತಿಯೊಬ್ಬರಲ್ಲೂ ಕೂಡ ಅಂತಹ ಬಂಜೆ ಅಲ್ಲದೆ ಇರುವಂತಹ ಶಕ್ತಿ ತುಂಬಿರುವಂತಹ ಸೃಷ್ಟಿಯನ್ನ ನೀಡುವಂತಹ ಒಂದು ಕಲ್ಪನಾ ಶಕ್ತಿ ಪ್ರತಿಯೊಬ್ಬ ಕನ್ನಡಿಗ ಕವಿಯಲ್ಲೂ ಕೂಡ ಇದೆ ಅಂತ. ಅಂದ್ರೆ ಹಾಗೆ ಯೋಚಿಸುವಂತಹ ಕವಿಯ ಕಲ್ಪನೆ ಬರಡಲ್ಲ, ಎಲ್ಲರ ಶಕ್ತಿಯ ಹರಕೆಯೇ ಅನ್ನೋದು ಹಿರಿಯರ ಕನಸು. ಅಂದ್ರಿಂದ ಹಿಂದದೊಂದು ಹಿರಿಯ ಕನಸು ಅಂತಂದ್ರೆ ಹಿಂದೆ ಕರ್ನಾಟಕ ಏಕೀಕರಣ ಆಗ್ಬೇಕು ಅಂತ ಹೇಳಿ ಆಲೂರು ವೆಂಕಟರಾಯರು, BM ಶ್ರೀ ಆಗಿರ್ಬೋದು ಅಥವಾ ಪಂಜೆ ಮಂಗೇಶರಾಯೇ ಆಗಿರ್ಬೋದು, ಹಲವು ಮಹನೀಯ ಕವಿಗಳು, ಸಾಹಿತಿಗಳು ಎಲ್ಲರೂ ಕೂಡ ಒಂದಾಗಬೇಕು, ಕರ್ನಾಟಕ ಒಂದಾಗಬೇಕು ಅಂತ ಹೇಳಿ ಶ್ರಮವನ್ನ ಪಟ್ಟವರು. ಅದರಿಂದ ಹಿಂದದೊಂದು ಹಿರಿಯ ಕನಸು, ಆ ರೀತಿಯ ಕನಸನ್ನ ಹಿರಿದಾದ
ಸಣ್ಣದಾದಂತಹ ಕನಸನ್ನ ಕಂಡಿದ್ರು. ಇಂದು ಕೋಟಿ ಕೋಟಿ ಮನಸ್ಸು ಕೂಡಿ ಮೂಡಿ ನಿಮ್ದ ನನಸು. ಕೋಟಿ ಕೋಟಿ ಮನಸ್ಸುಗಳು ಅದಕ್ಕೆ ಒಗ್ಗೂಡು ಎಲ್ಲರೂ ಕೂಡ ಒಂದಾಗಿ, ಇಲ್ಲ ನಮ್ಮ ಕರ್ನಾಟಕ ಒಂದಾಗಬೇಕು ಅಂತ ಹೇಳಿ, ಏಕೀಕರಣ ಆಗಬೇಕು, ಅಖಂಡವಾಗಬೇಕು ಅಂತ ಹೇಳಿ ಆಲೋಚನೆ ಮಾಡಿ ಅಂತಹ ಕನಸನ್ನ ನನಸು ಮಾಡಿದ್ರು. ತಡೆಯುವುದೇನು ನಿನ್ನ ಕಿನಿಸು, ನೀನೀಗ ರಾಜಕೀಯವಾಗಿ ಏನೋ ಕುತಂತ್ರವನ್ನ ಮಾಡ್ತಾ ಇದೆಯಲ್ಲ, ಈ ಕಿನಿಸು, ಈ ಕೋಪ ಅದನ್ನ ತಡಿಲಿಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿ. ಯಾಕೆಂತಂದ್ರೆ ಎಲ್ಲ ಕನ್ನಡಿಗರ ಕವಿಗಳ ಮನಸ್ಸು ಒಗ್ಗೂಡಿ ಕೆಲಸವನ್ನ ಮಾಡಿದೆ. ಕರ್ನಾಟಕ ಅಖಂಡವಾಗಬೇಕು ಅಂತ ಹೇಳಿ ಎಲ್ಲರೂ ಕೂಡ ಹಾರೈಸ್ತಾ ಇದ್ದಾರೆ. ಅದಕ್ಕೆ ಶ್ರಮಪಟ್ಟವರು ಕೂಡ ಹಲವು ಮಂದಿ. ಈಗ ಅವರ ಕನಸು ನನಸಾಗಿದೆ. ಅಂತಹ ನನಗಸಾಗುವಂತಹ ಹಂತದಲ್ಲಿ ನಿನ್ನ ಕೋಪ ಅದನ್ನ ತಡಿಲಿಕ್ಕೆ ಸಾಧ್ಯನಾ? ಒಣರುವ ಅಲ್ಪ ಜಲ್ಪನೆ. ಅದರಿಂದ ಈಗ ಈಡೇರಿಸಲು ಈಗ ಕೋಟಿ ಕೋಟಿ ಮನಸ್ಸುಗಳು ಇವೆ. ಭುವನ ವಂದ್ಯೆ ಕೇಳ ವಂದ್ಯೆ ಕವಿಯ ವಿಂಧ್ಯ ಕಲ್ಪನೆ. ಅದರಿಂದ ಈ ಕವಿಯ ವಿಂಧ್ಯ ಕಲ್ಪನೆ ಇದೆಯಲ್ಲ, ಪರ್ವತದಷ್ಟು, ವಿಂಧ್ಯ ಪರ್ವತದಷ್ಟು ಕಲ್ಪನೆ ಇದೆಯಲ್ಲ, ಅದು ಯಾವತ್ತೂ ಕೂಡ ಬಂಜೆ ಆಗಕ್ಕೆ ಸಾಧ್ಯ ಇಲ್ಲ. ಈ ಭುವನೇಶ್ವರಿ ಅಂತಂದ್ರೆ ಯಾವಾಗಲೂ ಕೂಡ ಸದಾ ವಂದಿಸಿಕೊಳ್ಳುವವಳು. ಅದರಿಂದ ಇಲ್ಲಿ ಹುಟ್ಟಿರುವಂತಹ ಆ ಕನ್ನಡ ಕವಿಗಳು, ಕನ್ನಡ ಮನಸ್ಸುಗಳು ಯಾವತ್ತೂ ಕೂಡ ಹೊಸ ಸೃಷ್ಟಿಯನ್ನ ನೀಡ್ತಾರೆ ಹೊರತು ಅವರ ಕಲ್ಪನೆ ಬಂಜೆಯಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಒಬ್ಬ ಉತ್ತರವಾಗಿ, ಅಂತಂದ್ರೆ ಯಾರು ಪ್ರಭುತ್ವದಲ್ಲಿ ಇದ್ದಾರೋ ಅವ್ರು ಮಾತಾಡಿದಾರೋ ಅದಕ್ಕೆ ಉತ್ತರವಾಗಿ ಇಲ್ಲಿ ಕವಿ ಕುವೆಂಪುರವರು ಮಾತಾಡ್ತಾರೆ. ಮುಂದೆ ನೋಡೋಣ. ಅಖಂಡ ಕರ್ನಾಟಕ ಅಲ್ತೋ ನಮ್ಮ ಕೂಗಾಟದ ರಾಜಕೀಯ ನಾಟಕ, ಇಂದು ಬಂದು ನಾಳೆ ಸಂದು ಓಹ ಸಚಿವ ಮಂಡಲ, ರಚಿಸು ಒಂದು ಕೃತಕವಲ್ತೋ ಸಿರಿಗನ್ನಡ ಸರಸ್ವತಿಯ ವಜ್ರ ಕರ್ಣ ಕುಂಡಲ. ಅದರಿಂದ ನೋಡಪ್ಪ, ಇಲ್ಲಿ ಅಖಂಡ ಕರ್ನಾಟಕ ಅನ್ನೋದು ಬೂಟಾಟಿಕೆಯ ರಾಜಕೀಯ ನಾಟಕ ಇದೆಯಲ್ಲ, ಆ ರೀತಿ ಅಲ್ಲ. ಇಂದು ಬಂದು ನಾಳೆ ಸಂದು ಓಹ ಸಚಿವ ಮಂಡಲ, ಈ ಕ್ಯಾಬಿನೆಟ್ ನ ರೂಪಿಸ್ಕೊಂಡಿರ್ತಾರಲ್ಲ ಸಚಿವ ಮಂಡಲನ, ಅದು ಇವತ್ತು ಬಂದು ನಾಳೆ ಹೊರಟೋಗುತ್ತೆ. ಆದ್ರೆ ಕರ್ನಾಟಕದಲ್ಲಿರುವಂತಹ ಒಂದು ಸಚಿವ ಮಂಡಲ ಅನ್ನೋದು ಇವತ್ತು ಬಂದು ನಾಳೆ ಹೋಗುವಂತಹ ಸಚಿವ ಮಂಡಲ ಅಲ್ಲ. ರಚಿಸು ಒಂದು ಕೃತಕವಲ್ತೋ ಸಿರಿಗನ್ನಡ ಸರಸ್ವತಿಯ ವಜ್ರ ಕರ್ಣ ಕುಂಡಲ. ಅದರಿಂದ ಈ ಸಿರಿಗನ್ನಡ ಸರಸ್ವತಿಯೇ ರಚಿಸಿರುವಂತಹ ಒಂದು ವಜ್ರ ಕರ್ಣ ಕುಂಡಲ, ಆಕೆ ಧರಿಸಿರುವಂತಹ ವಜ್ರ ಕರ್ಣ ಕುಂಡಲ ಹೇಗಿದೆಯೋ ಅಂತಹ ಆಭರಣದ ರೀತಿಯಲ್ಲಿ ಸಿರಿಗನ್ನಡ ಅನ್ನೋದು ಇದೆ. ಅದರಿಂದ ಅದು ಇವತ್ತು ಬಂದು ನಾಳೆ ಹೋಗುವಂತಹ ಸಚಿವ ಮಂಡಲ ಅಲ್ಲ ಅಂತ. ಬೂಟಾಟದ ರಾಜಕೀಯ ನಾಟಕ ತೊಲಗಿಸಿ ಹೊಸತೊಂದು ಸಚಿವ ಮಂಡಲವನ್ನ ಕವಿಯಲ್ಲಿ ರಚಿಸುತ್ತಾರೆ. ನಾಡಿನ ಸಾಂಸ್ಕೃತಿಕ ಹಿನ್ನೋಟ ಮುನ್ನೋಟಗಳಿಲ್ಲದ ಇಂದು ಬಂದು ನಾಳೆ ಹೋಗುವ ಮಂತ್ರಿಗಳ ಗುಂಪೊಂದು ಏಕೀಕರಣವನ್ನ ವಿರೋಧಿಸಿರುವುದು ಕವಿಯನ್ನ ಇಲ್ಲಿ ಕೋಪಗೊಳಿಸುತ್ತೆ. ಅದಕ್ಕೆ ಅವರೇ ಸಾಂಸ್ಕೃತಿಕ ಕರ್ನಾಟಕದ ನಿತ್ಯ ಸಚಿವ ಮಂಡಲವನ್ನ ರಚಿಸುತ್ತಾರೆ. ಅದು ಸರಸ್ವತಿಯೇ ರಚಿಸಿದಂತಹ ನಿತ್ಯ ಸಚಿವ ಮಂಡಲ. ಅಂತಹ ನಿತ್ಯ ಸಚಿವ ಮಂಡಲದಲ್ಲಿ, ಸರಸ್ವತಿಯೇ ರಚಿಸಿರುವಂತಹ ನಿತ್ಯ ಸಚಿವ ಮಂಡಲದಲ್ಲಿ ಯಾರ್ಯಾರಿದ್ದಾರೆ ಅನ್ನೋದನ್ನ ಕವಿ ಕುವೆಂಪು ಹೇಳ್ತಾರೆ. ಅಖಂಡ ಕರ್ನಾಟಕ ಅಲ್ತೋ ನಮ್ಮ ಕೂಗಾಟದ ರಾಜಕೀಯ ನಾಟಕ. ನಿಮ್ಮ ಕೂಗಾಟದ ರಾಜಕೀಯ ನಾಟಕ ಅನ್ನೋದು ಇದು ಕೂಗಾಟದ ರಾಜಕೀಯ ನಾಟಕ ಅಲ್ಲಪ್ಪ, ಅಖಂಡ ಕರ್ನಾಟಕ ಅನ್ನೋದು. ಯಾಕೆ ಅಂತಂದ್ರೆ ಇಲ್ಲಿ ನೃಪತುಂಗನೇ ಚಕ್ರವರ್ತಿ ಅಲ್ವಾ, ಕನ್ನಡ ನಾಡನ್ನ ಆಳಿದಂತಹ ಒಂದು ಚಕ್ರವರ್ತಿ. ಅದರಲ್ಲಿ ನೃಪತುಂಗ, ಅಮೋಘ ವರ್ಷ ನೃಪತುಂಗ ಸಾಹಿತ್ಯಕ್ಕೆ ಆತನ ಕೊಡುಗೆಯನ್ನ ನಾವು ನೋಡ್ಬೋದು. ಅಂತಹ ನೃಪತುಂಗನೇ ಇಲ್ಲಿ ಚಕ್ರವರ್ತಿ. ಪಂಪ ಆದಿಕವಿಯಾದಂತಹ ಪಂಪನೇ ಇಲ್ಲಿ ಮುಖ್ಯಮಂತ್ರಿ. ಹಾಗೆ ರನ್ನ, ಜನ್ನ, ನಾಗವರ್ಮ, ರಾಘವಂಕ, ಹರಿಹರ, ಬಸವೇಶ್ವರ, ನಾರಾಯಣಪ್ಪ, ಸರ್ವಜ್ಞ, ಷಡಕ್ಷರ, ಇವರೆಲ್ಲರೂ ಕೂಡ ಸರಸ್ವತಿ ರಚಿಸಿದೊಂದು ನಿತ್ಯ ಸಚಿವ ಮಂಡಲ, ತನಗೆ ರುಚಿರ ಕುಂಡಲ. ನೋಡಿ, ಇವರೆಲ್ಲರೂ ಕೂಡ ಇಲ್ಲಿ ಸದಸ್ಯರು ಅಂತ. ಚಕ್ರವರ್ತಿ ಯಾರು ಅಂತಂದ್ರೆ ಅಮೋಘ ವರ್ಷ ನೃಪತುಂಗ, ಹಾಗೆ ಪಂಪನೇ ಇಲ್ಲಿ ಮುಖ್ಯಮಂತ್ರಿ. ಅದರಿಂದ ಇವರೆಲ್ಲರೂ ಕೂಡ ಸಾಂಸ್ಕೃತಿಕವಾಗಿ ಕರ್ನಾಟಕವನ್ನ ಆಳಿದ ಮಹೋನ್ನತ ವ್ಯಕ್ತಿತ್ವಗಳನ್ನ ಸೇರಿಸಿ ಕಟ್ಟಿದಂತಹ ಒಂದು ಸಚಿವ ಮಂಡಲ. ಅದು ಸಾವಿರಾರು ವರ್ಷಗಳಿಂದ ಅಂತಹ ಒಂದು ಸಚಿವ ಮಂಡಲ ಇದೆಯಲ್ಲ, ಅದು ಇವತ್ತು ಬಂದು ನಾಳೆ ಹೋಗುವಂತಹ ಸಚಿವ ಮಂಡಲ ಅಲ್ಲ, ಶಾಶ್ವತವಾಗಿ ಇರುವಂತಹ ಸಚಿವ ಮಂಡಲ. ಅದನ್ನ ಸಚಿವ ಮಂಡಲವನ್ನ ಸರಸ್ವತಿಯೇ ರಚಿಸಿರುವಂತಹ ಒಂದು ಸಚಿವ ಮಂಡಲ.
ಅಖಂಡ ಕರ್ನಾಟಕ ಅಲ್ತೋ ನಮ್ಮ ಕೂಗಾಟದ ರಾಜಕೀಯ ನಾಟಕ, ಬರಿಯ ಹೊಟ್ಟೆ ಬಟ್ಟೆಗಲ್ತೋ ಪಕ್ಷ ಜಾತಿ ಕಲಹ ಕಲ್ತೋ, ಹಮ್ಮು ಬಿಮ್ಮು ಸೊಮ್ಮಿಗಲ್ತೋ ಬಣ್ಣ ಚಿಟ್ಟೆ ಬಾಳಿಗಲ್ತೋ, ಜೋಳವಾಳಿ ಕೂಳಿಗಲ್ತೋ ದರ್ಪ ಸರ್ಪ ಕಾರ್ಕೋಟಕ ಸ್ವಾರ್ಥಪಣ ಕ್ರೀಡೆಗಲ್ತೋ ರಾಜಕೀಯ ಪೇಟಕ ಅಖಂಡ ಕರ್ನಾಟಕ. ಇಲ್ಲಿ ನೀವು ಕೂಗಾಟದ ರಾಜಕೀಯ ನಾಟಕ ಅಲ್ಲಪ್ಪ, ಇದು ಬರಿಯ ಹೊಟ್ಟೆ ಬಟ್ಟೆಗಲ್ತೋ. ಬರೀ ಹೊಟ್ಟೆ ಬಟ್ಟೆಗೆ ಅಂತಂದ್ರೆ ಹೊಟ್ಟೆ ಬಟ್ಟೆ ಒರೆಯೋದಕ್ಕೋಸ್ಕರನೇ ರಾಜಕೀಯವನ್ನ ಮಾಡ್ತಿರಲ್ಲ, ಅಂತಹ ರಾಜಕೀಯ ಅಲ್ಲ ಇದು. ಇದು ಶಾಶ್ವತವಾಗಿಯೂ ಕೂಡ ಇರುವಂತಹ ಒಂದು ರಾಜಕೀಯ. ಅದರಿಂದ ಇಲ್ಲಿ ಯಾವ ಪಕ್ಷ ಜಾತಿ ಇಂತಹ ಕಲಹಗಳು ಭೇದಗಳು ಯಾವುದೂ ಕೂಡ ಇಲ್ಲ, ಯಾವ ಜಗಳಗಳು ಕೂಡ ಇಲ್ಲ, ಅಥವಾ ಹಮ್ಮು ಬಿಮ್ಮು ಸೊಕ್ಕಿಗೋಸ್ಕರ ರಾಜಕೀಯವನ್ನ ಮಾಡ್ತಾರಲ್ಲ ಅಂತಹ ರಾಜಕೀಯ ಅಲ್ಲ. ನೋಡಿ, ನಾವೇ ಆರಿಸಿರುವಂತಹ ಒಂದು ಪ್ರತಿನಿಧಿಗಳು ನಮ್ಮನ್ನೇ ತುಳಿಯುವಂತಹ ಅದನ್ನ ಮಾಡ್ತಾರೆ. ಅದರಿಂದ ಅಂತಹ ಸೊಕ್ಕನ್ನ ಅಡಗಿಸ್ಬೇಕು ಅಂತಂದ್ರೆ ನಾವು ಸರಿಯಾದಂತಹ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ಕೋಬೇಕು. ಆದರೆ ಕರ್ನಾಟಕದಲ್ಲಿರುವಂತಹ ಈ ಸಿರಿಗನ್ನಡದಲ್ಲಿ ಇರುವಂತಹ ಸರಸ್ವತಿಯೇ ರಚಿಸಿರುವಂತಹ ಅಲ್ಲಿರುವಂತಹ ಮಂತ್ರಿಯೇ ಆಗಿರ್ಬೋದು ಅಥವಾ ಸಚಿವ ಮಂಡಲದ ಸದಸ್ಯರುಗಳೇ ಆಗಿರ್ಬೋದು, ಯಾವುದೇ ರೀತಿಯ ಹಮ್ಮು ಬಿಮ್ಮನ್ನ ಇಟ್ಕೊಂಡವರು ಕೂಡ ಅಲ್ಲ, ಪಕ್ಷ ಜಾತಿ ಕಲಹವನ್ನು ಕೂಡ ಮಾಡೋರು ಅಲ್ಲ. ಆದ್ರೆ ನಿನ್ನ ರಾಜಕೀಯ ನಾಯಕರುಗಳೆಲ್ಲ ಹೇಗಿರ್ತಾರೆ ಅಂತಂದ್ರೆ ಪಕ್ಷ ಜಾತಿ ಕಲಹವನ್ನ ಮಾಡುವವರೇ, ಹಾಗೆ ಸೊಕ್ಕನ್ನ ಇಟ್ಕೊಂಡವರೇ, ಬಣ್ಣ ಚಿಟ್ಟೆ ಬಾಳಿಗಳ್ತು ಅಂತಹ ಶ್ರೀಮಂತಿಕೆಯ ಒಂದು ಬಾಳನ್ನ ಬಾಳ್ಲಿಕ್ಕೆಯೂ ಕೂಡ ಅಂತಂದ್ರೆ ದೇಶದ ಸಂಸ್ಕೃತಿಯ ಶ್ರೀಮಂತಿಕೆಯನ್ನ ಅವರು ಹೆಚ್ಚು ಮಾಡಿದ್ದಾರೆ ಹೊರತು ಬೇರೆ ಯಾವುದೇ ರೀತಿಯ ಸ್ವಾರ್ಥವನ್ನ ಅವರು ಅನುಭವಿಸಿಲ್ಲ. ಅಂತಹ ಒಂದು ಸಚಿವ ಮಂಡಲ ಸರಸ್ವತಿ ರಚನೆ ಮಾಡಿರುವಂತಹ ಒಂದು ಕರ್ನಾಟಕದಲ್ಲಿರುವಂತಹ ಸಚಿವ ಮಂಡಲ. ಆದರೆ ನೀವು ಜೋಳವಾಳಿ ಕೂಳಿಗೆ ಅಂತಂದ್ರೆ ಆ ಅನ್ನಕ್ಕೋಸ್ಕರನೇ ಆ ರೀತಿ ನೀವು ಸಚಿವ ಮಂಡಲವನ್ನ ಮಾಡ್ತೀರಿ, ರಾಜಕೀಯವನ್ನ ಮಾಡ್ತೀರಿ. ದರ್ಪವನ್ನ ಮೆರಿಲಿಕ್ಕೆ ಹೋಗಿ ನೀವು ಸರ್ಪದ ರೀತಿಯಲ್ಲಿ ನೀವು ಅಂದ್ರೆ ವಿಷದ ಒಂದು ದವಡೆಯನ್ನ ಇಟ್ಕೊಂಡಿರುತ್ತಲ್ಲ, ಆ ರೀತಿ ವಿಷಜಂತುವಾಗಿ ನೀವು ಆ ರೀತಿ ಕಾರ್ಕೋಟದ ರೀತಿಯಲ್ಲಿ ಸ್ವಾರ್ಥದ ರೀತಿಯಲ್ಲಿ ಆ ದವಡೆಯಲ್ಲಿ ವಿಷವನ್ನ ಇಟ್ಕೊಂಡಿರುವಂತಹ ಹಾವಿನಂತ ರೀತಿಯಲ್ಲಿ ರಾಜಕೀಯವನ್ನ ಮಾಡ್ತೀರಿ. ಆದರೆ ಈ ರೀತಿಯ ಕೊಳಕು ರಾಜಕೀಯ ಸರಸ್ವತಿ ರಚನೆ ಮಾಡಿರುವಂತಹ ನಮ್ಮ ಸಿರಿಗನ್ನಡ ತಾಯಿಯ ಒಂದು ಸಚಿವ ಮಂಡಲದಲ್ಲಿ ಇಂತಹ ಸಚಿವರು, ಇಂತಹ ಯಾರೂ ಕೂಡ ಮಂತ್ರಿಗಳು ಕೂಡ ಸದಸ್ಯರು ಕೂಡ ಇಲ್ಲ ಅಂತ. ಈ ಮಹೋನ್ನತ ವ್ಯಕ್ತಿತ್ವಗಳನ್ನ ಅಂತಂದ್ರೆ ಸಾವಿರಾರು ವರ್ಷದಿಂದ ಸಾಂಸ್ಕೃತಿಕವಾಗಿ ಕರ್ನಾಟಕವನ್ನ ಆಳಿದ ಮಹೋನ್ನತ ವ್ಯಕ್ತಿತ್ವಗಳನ್ನ ಸೇರಿಸಿ ಕಟ್ಟಿದಂತಹ ಸಚಿವ ಮಂಡಲದ ಗೊತ್ತು ಗುರಿಗಳನ್ನ ಸ್ಪಷ್ಟಪಡಿಸ್ತಾರೆ. ತನ್ಮೂಲಕ ಈಗಿನ ಸಚಿವ ಮಂಡಲದ ಹುಳುಕು ಕೊಳಕಗಳನ್ನ ಅವರು ಬಿಚ್ಚಿಡುತ್ತಾರೆ ಕವಿ ಕುವೆಂಪುರವರು ಈ ಮೂಲಕ. ಅಖಂಡ ಕರ್ನಾಟಕ ಸರಸ್ವತಿಯೇ ರಚಿಸಿದೊಂದು ರಾಜಕೀಯ ತ್ರೋಟಕ, ಮೆರೆಯಲಾತ್ಮ ಸಂಸ್ಕೃತಿ ಬೆಳಗ್ಗೆ ಜೀವ ದೀದತಿ, ಪರಮಾತ್ಮನ ಚರಣ ದೀಪ್ತಿ ಶರಣ ಹೃದಯಗಳಲ್ಲಿ ಹೊತ್ತಿ, ಉಸುರುಸಿರಿನ ಹಣತೆ ಬತ್ತಿ, ಉರಿಯಲೆಂದೆ ತಣ್ಣಗೆ ಬಾಳ ಸೊಡರ್ ಗುಡಿಯನೆತ್ತಿ, ತನ್ನ ಮುಡಿಯ ಬಾನಿಗೆತ್ತಿ ಸೊಗಸಲೆಂದು ರಸಸ್ಫೂರ್ತಿ ಭಗವಂತನ ಕಣ್ಣಿಗೆ. ಅಂದ್ರೆ ಸರಸ್ವತಿ ರಚಿಸಿದಂತಹ ಈ ಒಂದು ಸಾಂಸ್ಕೃತಿಕ ಸಚಿವ ಮಂಡಲ ಯಾಕೆ ಸಚಿವ ಮಂಡಲವನ್ನ ರಚಿಸಿದ್ದಾರೆ ಅಂತಂದ್ರೆ ಮೆರೆಯಲು ಆತ್ಮ ಸಂಸ್ಕೃತಿಯನ್ನ, ಬಹಳ ಮುಖ್ಯವಾಗಿ ಆತ್ಮ ಸಂಸ್ಕೃತಿಯನ್ನ ಮೆರೆಯಲು ಸರಸ್ವತಿ ಸಚಿವ ಮಂಡಲವನ್ನ ರಚಿಸಿದ್ದಾರೆ. ಅಲ್ಲಿ ನೃಪತುಂಗ ಚಕ್ರವರ್ತಿ ಪಂಪನೇ ಅಲ್ಲಿ ಮುಖ್ಯಮಂತ್ರಿ ಅನ್ನೋದನ್ನ ಹೇಳ್ತಾರೆ. ಹಾಗೆ ಇಲ್ಲಿರುವಂತಹ ಸದಸ್ಯರು ಯಾರ್ಯಾರು ಅನ್ನೋದನ್ನ ಹೇಳ್ತಾರೆ. ಯಾಕೆ ಇಂತಹ ಒಂದು ಸಚಿವ ಮಂಡಲವನ್ನ ಸರಸ್ವತಿ ರಚಿಸಿದ್ದಾಳೆ ಅಂತಂದ್ರೆ ಮೆರೆಯಲು ಆತ್ಮ ಸಂಸ್ಕೃತಿಯನ್ನ. ನೋಡಿ, ಹಾಗೆ ನಮ್ಮನ್ನ ನಾವು ಬೆಳಗಿಸ್ಕೊಳ್ಬೇಕು ಅಂತಂದ್ರೆ ಅಂತಹ ಆತ್ಮ ಸಂಸ್ಕೃತಿಯನ್ನ ಬೆಳಗಿಸ್ಕೊಳ್ಬೇಕು ಅಂತಂದ್ರೆ ಇಂತಹ ಒಂದು ಸಚಿವ ಮಂಡಲ ಅನ್ನೋದು ಬೇಕು. ಇಲ್ಲ ಅಂತಂದ್ರೆ ಈ ರಾಜಕೀಯ ವ್ಯಕ್ತಿಗಳು ಎಲ್ಲವನ್ನೂ ಕೂಡ ಸಾಂಸ್ಕೃತಿಕ ವೈಭವವನ್ನೇ ತುಳಿದು ನಾಶ ಮಾಡಿಬಿಡ್ತಾರೆ. ಅದರಿಂದ ನಮ್ಮ ಆತ್ಮ ಸಂಸ್ಕೃತಿಯನ್ನ ಬೆಳಗಿಸಲು ಇಂತಹ ಒಂದು ಸಚಿವ ಮಂಡಲ ಬೇಕು. ಪರಮಾತ್ಮನ ಚರಣ ದೀಪ್ತಿ ಶರಣ ಹೃದಯಗಳಲ್ಲಿ ಹೊತ್ತಿ
ಉಸುರಿಸಿರಿನ ಹಣತೆ ಬತ್ತಿ. ನಮಗೆ ಶರಣರು ಇಂತಹ ಪ್ರೀತಿಯನ್ನ ಅವರು ನಮಗೆ ತೋರಿಸಿದ್ರು, ಯಾವ ರೀತಿ ಅವರು ಕೃತಿಯನ್ನ ರಚನೆ ಮಾಡಿದ್ರು, ಎಂತಹ ಆಂದೋಲನವನ್ನ ಸೃಷ್ಟಿ ಮಾಡಿದ್ರು ಶರಣರು ಅನ್ನೋದು ನಮಗೆ ಗೊತ್ತು. ಬಸವಣ್ಣನವರು ಯಾವ ರೀತಿ ಆಂದೋಲನವನ್ನ ಸೃಷ್ಟಿ ಮಾಡಿದ್ರು ಅಂತ. ಅದರಿಂದ ಉಸುರಿಸಿರಿನ ಹಣತೆ ಬತ್ತಿ ಉರಿಯಲೆಂದೆ ತಣ್ಣಗೆ ಬಾಳ್ ಸೊಡರ್ ಗುಡಿಯನೆತ್ತಿ ತನ್ನ ಮುಡಿಯ ಬಾನಿಗೆತ್ತಿ ಸೊಗಸಲೆಂದು ರಸಸ್ಫೂರ್ತಿ ಭಗವಂತನ ಕಣ್ಣಿಗೆ. ಅದರಿಂದ ನಾವು ಯಾವಾಗಲೂ ಕೂಡ ತಲೆ ಎತ್ತಿ ನಡೆಯುವಂತಹ ಕೆಲಸವನ್ನ ಮಾಡಿದಂಥದ್ದು ಅಂತಂದ್ರೆ ಸ್ವಾಭಿಮಾನವನ್ನ ಕಲಿಸುತ್ತಾ ನಮ್ಮ ಬಾಳನ್ನ ಬೆಳಗುವಂತಹ ಒಂದು ಕೆಲಸವನ್ನ ಮಾಡಿದವರು ಇಂತಹ ಧೀಮಂತ ಕವಿಗಳು. ಅದರಲ್ಲಿ ಶರಣನೇ ಆಗಿರ್ಬೋದು, ದಾಸರೇ ಆಗಿರ್ಬೋದು, ಇವರೆಲ್ಲರೂ ಕೂಡ ಅಂತಹ ಒಂದು ನೀತಿಯನ್ನ ನಮಗೆ ಕಲಿಸಿದ್ರು. ಅದರಿಂದ ಭಗವಂತನ ಕಣ್ಣಿಗೆ ಅಂತಂದ್ರೆ ನಾವು ಯಾವಾಗಲೂ ಕೂಡ ಒಳ್ಳೆಯ ಕೆಲಸವನ್ನ ಮಾಡುವಂತಹ ಮತ್ತು ನಮ್ಮ ಭಾವನೆಯನ್ನ ಪ್ರಚೋದಿಸಿದಂತಹ ವಚನ ಸಂಸ್ಕೃತಿಯ ಬೆಳಕು ನಮ್ಮಲ್ಲಿ ಸ್ವಾಭಿಮಾನವನ್ನ ಜಾಗೃತಗೊಳಿಸಿದೆ. ಅಂದ್ರೆ ನಮ್ಮಲ್ಲಿ ಭಾವನೆಯನ್ನ ಪ್ರಚೋದಿಸುವಂತಹ ಕೆಲಸವನ್ನ ಇಂತಹ ಸಾಹಿತ್ಯ ಕೃತಿಗಳು ಮಾಡಿದ್ವು. ಯಾಕೆಂತಂದ್ರೆ ಭಾವನೆಗಳೇ ಇಲ್ಲದಿದ್ರೆ ನಾವು ಹೊರಡಾಗಿ ಹೋಗ್ತೀವಿ, ನಮ್ಮ ಮನುಷ್ಯತ್ವವನ್ನು ಕೂಡ ಕಳ್ಕೊತೀವಿ, ಮಾನವೀಯತೆ ನಮ್ಮಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಭಾವನೆಯನ್ನ ಒಂದು ದೀಪನಕ್ಕೆ ಕೊಂಡು ಹೋದಂತ ಪ್ರಚೋದಿಸಿದಂತಹ ಒಂದು ಕೆಲಸವನ್ನ ಮಾಡಿದ್ದು ಅದು ವಚನ ಸಾಹಿತ್ಯ. ಅದರಿಂದ ವಚನ ಸಂಸ್ಕೃತಿಯ ಬೆಳಕು ನಮ್ಮಲ್ಲಿ ಸ್ವಾಭಿಮಾನವನ್ನು ಕೂಡ ಜಾಗೃತಗೊಳಿಸಿದೆ. ಅಂತಂದ್ರೆ ನಾವು ಅಂತಹ ಸ್ವಾಭಿಮಾನಿಗಳಪ್ಪ, ನಿಮ್ಮ ರೀತಿಯಲ್ಲಿ ನೀವು ರಾಜಕೀಯ ನಾಟಕವನ್ನ ಆಡ್ತಾ ಇದ್ದೀರಲ್ಲ, ಅಂತಹ ಸಚಿವ ಮಂಡಲ ನಮ್ದು ಅಲ್ಲ. ನಾವು ಸ್ವಾಭಿಮಾನಿಗಳು, ನಮ್ಮ ಒಳ್ಳೆಯ ರೀತಿಯಲ್ಲಿ ಒಂದು ನಡ್ಕೊಳ್ಳುವಂತಹ ವಿವೇಚನೆಯನ್ನ ಕಂಡುಕೊಂಡಿದ್ದು ಇಂತಹ ಮಹಾನ್ ಕವಿಗಳಿಂದ ಅನ್ನೋದನ್ನ ಕುವೆಂಪುರವರು ತಿಳಿಸ್ತಾರೆ. ಮುಂದೆ ನೋಡಿ, ಹಾಡುತಿಹೆನು ಕಂಡ ನಾನು ದಿಟ್ಟಿಗೇಡೋ ಹುಟ್ಟು ಕುರುಡೋ ಬುದ್ಧಿ ಬರಡೋ ಬೇರೆ ಹುರುಡೋ ಮೆಳ್ಳಗಣ್ಣ ಕಾಣೆ ನೀನು ಹೇಳು ತಪ್ಪು ನನ್ನದೇನು. ಅದರಿಂದ ಇಷ್ಟೆಲ್ಲ ನಾನು ಹೇಳ್ತಾ ಇದ್ದೀನಿ, ಆದರೆ ನಿನಗಿನ್ನೂ ಕೂಡ ಕಾಣ್ತಾ ಇಲ್ವಾ? ದಿಟ್ಟಿಗೇಡೋ ಅಂದರೆ ನಿನ್ನ ದೃಷ್ಟಿಗೆ ಅದು ಕಾಣ್ತಾ ಇಲ್ವಾ? ನಿನ್ನ ದಿಟ್ಟಿ ಏನಾದರೂ ಕುರುಡಾಗಿದ್ಯಾ? ಹುಟ್ಟು ಕುರುಡು ಅಂದರೆ ಹುಟ್ಟುತ್ತಾನೆ ನೀನು ಅಂಧತ್ವ ಅಂತಂದರೆ ಅಂಧನಾಗಿದ್ಯಾ? ಹುಟ್ಟುತ್ತಾನೆ ನಿನಗೆ ಕಣ್ ಕಾಣಿಸ್ತಾ ಇಲ್ವಾ? ಬುದ್ಧಿ ಬರಡೋ, ಬುದ್ಧಿ ಏನಾದರೂ ಮಂದ ಆಗೋಗಿದ್ಯಾ? ಬೇರೆ ಹುರುಡೋ ಮೆಳ್ಳಗಣ್ಣ, ಇಲ್ಲಿ ರಾಜಕೀಯ ವ್ಯಕ್ತಿಯನ್ನ ಮೆಳ್ಳಗಣ್ಣ ಅಂತ ಹೇಳಿ ಕರಿತಾ ಇರೋದು. ಕಾಣೆ ನೀನು, ನಿನಗೆ ಯಾಕಪ್ಪ ಇದೆಲ್ಲವೂ ಕೂಡ ಕಾಣಿಸ್ತಾ ಇಲ್ಲ? ಯಾಕೆ ನಿನಗೆ ಗೊತ್ತಾಗ್ತಾ ಇಲ್ಲ? ಹೇಳು ತಪ್ಪು ನನ್ನದೇನು, ನನ್ನ ತಪ್ಪು ಏನು ಅಂತ ಹೇಳಿ ಅವರು ಕೇಳ್ತಾ ಇರೋದು. ಕಣ್ಣಿದ್ದು ಕಾಣದ ಬೇಕೆಂದು ವಕ್ರವಾಗಿ ನೋಡುವ, ಬೇರೆ ಅಂದ್ರೆ ಕಣ್ಣಿದ್ರೂ ಕೂಡ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇರದೇ ಇರುವಂತಹ ವಕ್ರ ಬುದ್ಧಿ ಇರೋದು ಯಾರಿಗೆ ಅಂತಂದ್ರೆ ರಾಜಕೀಯವನ್ನ ಮಾಡುವವರಿಗೆ. ಅದರಿಂದ ಅಂತಹ ಒಬ್ಬ ರಾಜಕೀಯ ವ್ಯಕ್ತಿಗೆ ಇಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇರೋದು. ಮೆಳ್ಳಗಣ್ಣ ಅಂತ ಹೇಳಿ ರಾಜಕಾರಣಿಗಳನ್ನ ಅವರು ಕರೆದಿದ್ದಾರೆ. ಅದರಿಂದ ಕರ್ನಾಟಕ ಎಂಬುದು, ಈ ಕರ್ನಾಟಕ ಅನ್ನೋದು ಈ ಮಣ್ಣಿದೆಯಲ್ಲ, ಅದು ಯಾವ ರೀತಿ ಎಂತಹ ಭೌತಿಕ ಸ್ವರೂಪವನ್ನ ಪಡ್ಕೊಂಡಿದೆ, ಯಾವ ರೀತಿ ಇದೆ ಅನ್ನೋದನ್ನ ಇಲ್ಲಿ ಕವಿ ಕುವೆಂಪುರವರು ಮುಂದೆ ತಿಳಿಸ್ತಾರೆ. ಕರ್ನಾಟಕ ಎಂಬುದೇನು ಹೆಸರೇ ಬರೀ ಮಣ್ಣಿಗೆ. ಈ ಕರ್ನಾಟಕ ಅನ್ನೋದು ಬರೀ ಹೆಸರು ಮಾತ್ರನ ಈ ಮಣ್ಣಿಗೆ? ಮಂತ್ರ ಕಣ, ಶಕ್ತಿ ಕಣ, ತಾಯಿ ಕಣ, ದೇವಿ ಕಣ, ಬೆಂಕಿ ಕಣ, ಸಿಡಿಲು ಕಣ, ಕಾವ ಕೊಲುವ ಒಲವ ಬಲವ ಪಡೆವ ಚಲವದ ಚಂಡಿ ಕಣ, ಋಷಿಯ ಕಾಣ್ಬ ಕಣ್ಣಿಗೆ. ಅದರಿಂದ ಈ ಕರ್ನಾಟಕ ಅನ್ನೋದು ಕೇವಲ ಭೌಗೋಳಿಕ ವಿಸ್ತಾರವನ್ನ ಸೂಚಿಸುವಂತಹ ಮಣ್ಣಲ್ಲ ಎಂಬುದಕ್ಕೆ ಒತ್ತು ಕೊಟ್ಟು ಕರ್ನಾಟಕ ಎಂಬುದು ಕೇವಲ ಭಾಷೆ, ನಾಡು ಎಂಬ ಸೀಮಿತ ಅರ್ಥವನ್ನ ಮೀರಿದಂತಹ ಭಾವನಾತ್ಮಕವಾದ ಮತ್ತು ಸಾಂಸ್ಕೃತಿಕವಾದಂತಹ ಪರಿಭಾಷೆ ಎಂಬುದನ್ನು ಇಲ್ಲಿ ಮನಗಾಣಿಸುತ್ತಾರೆ. ಅದರಿಂದ ಕರ್ನಾಟಕ ಎಂಬುದು ಬರೀ ಹೆಸರಲ್ಲ ಈ ಮಣ್ಣಿಗೆ, ಅದು ಮಂತ್ರ, ಶಕ್ತಿ, ತಾಯಿ, ದೇವಿ, ಬೆಂಕಿ, ಸಿಡಿಲು, ಕಾಯುವಂತಹ, ಕೊಲ್ಲೋದು ಅಂತಂದ್ರೆ ಯಾರು ಕೆಟ್ಟದ್ದನ್ನ ಮಾಡ್ತಾರೋ ಅವರನ್ನ ಶಿಕ್ಷೆ ನೀಡುವಂತಹ ಒಂದು ಗುಣ ಇದೆ. ಶಿಕ್ಷೆಯನ್ನೂ ಕೂಡ ನೀಡ್ತಾಳೆ ಆ ತಾಯಿ. ಒಲವನ್ನೂ ಕೂಡ ನೀಡುವಂತಹ, ಪ್ರೀತಿಯನ್ನು ಕೂಡ ನೀಡ್ತಾ ನಮ್ಮಲ್ಲಿ ಶಕ್ತಿಯನ್ನು ಕೂಡ ತುಂಬುವಂತಹ ಛಲದ ಚಂಡಿ ಆಕೆ ಅನ್ನೋದನ್ನ ಇಲ್ಲಿ ಕವಿ ಕುವೆಂಪುರವರು ತಿಳಿಸ್ತಾರೆ. ಅದರಿಂದ ಕರ್ನಾಟಕ ಅನ್ನೋದು ಎಷ್ಟು ಶಕ್ತಿಯುತವಾದ ಆಗಿದೆ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ವಿರೋಧಿಗ ಸ್ಫೋಟಕ ಅಖಂಡ ಕರ್ನಾಟಕ,
ವಿರೋಧಿಗಳಿಗೆ ಹೇಗಿದೆ ಅಂತಂದರೆ ಅಸ್ಫೋಟಕ ರೀತಿಯಲ್ಲಿ ಇದೆ. ಇದು ಅಖಂಡ ಕರ್ನಾಟಕ, ಇದು ಅಖಂಡ ಕರ್ನಾಟಕ. ಎಲ್ಲರೂ ಕೂಡ ಬಹಳ ವರ್ಷದಿಂದಲೂ ಕೂಡ ಅವರ ಆಸೆ ಏನಾಗಿತ್ತು ಅಂತಂದರೆ ಅಖಂಡ ಕರ್ನಾಟಕ ಆಗಬೇಕು ಅಂಥೇಳಿ, ಬಿಡಿ ಬಿಡಿಯಾದಂತಹ ಒಂದು ಕರ್ನಾಟಕ ಅಖಂಡ ಕರ್ನಾಟಕ ಆಗಬೇಕು ಅಂತೇಳಿ. ಅಖಂಡ ಕರ್ನಾಟಕ ಅಲ್ತೋ ನಾವು ನರ್ತಿಪೊಂದು ರಾಜಕೀಯ ನಾಟಕ ಅಖಂಡ ಕರ್ನಾಟಕ, ಅಖಂಡ ಕರ್ನಾಟಕ, ಜೈ 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 ಅಖಂಡ ಕರ್ನಾಟಕ. ಅದರಿಂದ ಈ ಅಖಂಡ ಕರ್ನಾಟಕ ಅನ್ನೋದನ್ನು ಒಡೆದು ಛಿದ್ರ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಏನಾದರೂ ಅಭಿವೃದ್ಧಿಯನ್ನು ಮಾಡಬೇಕು ಅಂತಂದರೆ ಒಟ್ಟುಗೂಡಿಯೇ ನಾವು ಒಂದಾಗಿ ಇಲ್ಲಿ ಅಭಿವೃದ್ಧಿಯನ್ನು ಮಾಡಬೇಕು. ಏಕೆಂತಂದರೆ ಈ ಮಣ್ಣು, ಈ ಭೂಮಿ, ಇದರ ಶಕ್ತಿ, ಕರ್ನಾಟಕದ ಶಕ್ತಿ ಎಂಥದ್ದು. ಮತ್ತು ಇಲ್ಲಿ ಯಾರ್ಯಾರು ಇದ್ದರೂ ನಿನ್ನ ರಾಜಕೀಯ ನಾಟಕದ ನಾಯಕರ ರೀತಿಯಲ್ಲಿ ಅಥವಾ ಸಚಿವ ಮಂಡಲದ ರೀತಿಯಲ್ಲಿ, ಇವತ್ತು ಬಂದು ನಾಳೆ ಹೋಗುವಂತಹ ಸಚಿವ ಮಂಡಲದ ರೀತಿಯಲ್ಲಿ ಇಲ್ಲಿ ಇಲ್ಲ. ಎಂತಹ ಸಚಿವ ಮಂಡಲ ಅನ್ನೋದು ಇತ್ತು, ಯಾರ್ಯಾರು ಈ ಮಣ್ಣಿನಲ್ಲಿ ಇದ್ರು, ಯಾರ್ಯಾರ ಆಶೀರ್ವಾದ ಅನ್ನೋದು ಇತ್ತು, ಹೇಗೆ ಅಖಂಡ ಕರ್ನಾಟಕ ಆಯಿತು, ಕವಿಯ ಕಲ್ಪನೆ ಅನ್ನೋದು ಬಂಜೆ ಅಲ್ಲ. ಅದರಿಂದ ಎಂತಹ ಚೈತನ್ಯ ಶಕ್ತಿಯನ್ನ ಇಡೀ ಎಲ್ಲ ಕನ್ನಡ ಭೂಮಿಯಲ್ಲಿ ಇರುವಂತಹ, ಕನ್ನಡ ನಾಡಿನಲ್ಲಿ ಇರುವಂತಹ ಜನರಲ್ಲಿ ತುಂಬಿ ತುಳುಕಿಸುವಂತಹ ಒಂದು ಕೆಲಸವನ್ನ ಮಾಡಿದೆ. ಹೇಗೆ ಸಾಂಸ್ಕೃತಿಕ ಒಂದು ವೈಭವವನ್ನ ಮೆರೆದಿದೆ, ಎಂತಹ ಶಕ್ತಿ ಇರುವಂತಹ ನಾಡು ಈ ಕರ್ನಾಟಕ ಅನ್ನೋದನ್ನ ಈ ಪದ್ಯಭಾಗದಲ್ಲಿ ತಿಳಿಸ್ತಾ ಒಬ್ಬ ರಾಜಕೀಯ ವ್ಯಕ್ತಿಗೆ ಇದನ್ನು ಉತ್ತರವಾಗಿ ನೀಡುತ್ತಾ ಇಲ್ಲಿಯ ಒಂದು ಮಣ್ಣಿನ ಬಗ್ಗೆ ಆಗಲಿ ಅಥವಾ ಸಾಂಸ್ಕೃತಿಕ ವೈಭವದ ಬಗ್ಗೆ ಆಗಲಿ, ಈ ನಾಡನ್ನು ರಚನೆ ಮಾಡಿರುವಂತಹ ಬಗ್ಗೆ ಆಗಲಿ, ಈ ಅಖಂಡ ಕರ್ನಾಟಕದ ಇಡೀ ಒಂದು ವಿಷಯವನ್ನು ಕುರಿತು ನಮಗೆ ವಿಸ್ತಾರವಾಗಿ ಇಲ್ಲಿ ತಿಳಿಸ್ತಾರೆ. ನಿಮಗೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.